ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಪ್ರಯೋಗ ಆಯಿತು ಅನ್ನೋ ಸುದ್ದಿ ಯಾವಾಗನಿಂದ ಹೊರಗೆ ಬಿದ್ದಿದೆಯೋ ಆ ಕ್ಷಣದಿಂದಲೂ ಕೂಡ ಸಿಟಿ ರವಿ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಕೂಡ ಅದೇ ರೋಷಾವೇಶದ ಹೇಳಿಕೆಗಳು. ಪ್ರತಿ ಮಾತಿನಲ್ಲೂ ಕೂಡ ಸಿಟಿ ರವಿ ಅವರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಷರಶಃ ಬೆಂಕಿ ಕಾರಿದ್ದಾರೆ. ಇನ್ನು ಸಿಟಿ ರವಿ ಅವರ ಪರವಾಗಿ ಮೆರವಣಿಗೆ ಮಾಡಿದ ಬಿಜೆಪಿ ನಾಯಕರ ಹೆಸರೇಳಿ ಕೂಡ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೇರವಾಗಿ ಸವಾಲ್ ಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಮ 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 ಅಂತ ಹೇಳುವಂತ ಬಿಜೆಪಿ ಮಂಗಳೂರಲ್ಲ, ಬೆಳಗಾವಿ ಚೆನ್ನಮ್ಮನ ನಾಡು. ಮೋಸ್ಟ್ ವೆಲ್ಕಮ್. ಬಾಂಬ್ ಬಾಂಬ್, ಲಕ್ಷ್ಮೀ ಬಾಂಬ್. ಅದೇ ಕಿಚ್ಚು, ಅದೇ ರೋಷಾವೇಶ. ಪರಿಷತ್ನಲ್ಲಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ಆರೋಪಕ್ಕೆ ನೊಂದು ಬೆಂದಿದ್ದ ಇದೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಸಿಟಿ ರವಿ ಹೊತ್ತು ಮೆರೆಸಿದವರಿಗಂತೂ ಲಕ್ಷ್ಮೀ ಬಾಂಬ್ ಎಸೆದಿದ್ದು ಮಾತಿನೇಟಲ್ಲೇ ಬಿಜೆಪಿ ನಾಯಕರ ಚಳಿ ಬಿಡಿಸಿದ್ದಾರೆ. ಲಕ್ಷ್ಮೀ ಬಾಂಬ್ ಒಂದು, ಬಾಯಿ ಬಿಟ್ರೆ ರಾಮ ಅನ್ನೋರಿಗೆ ನಾಚಿಕೆ ಆಗ್ಬೇಕು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ಲಕ್ಷ್ಮೀ ಬಾಂಬ್ ಎರಡು, ತಾಯಿ ಮಗ ಆಗಿದ್ರೆ ಪಾಪ ಪ್ರಜ್ಞೆ ಅರಿವಾಗ್ಬೇಕಿತ್ತು. ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಲಕ್ಷ್ಮೀ ಬಾಂಬ್ ಮೂರು, ಸಿಟಿ ರವಿಯನ್ನ ಕ್ಷಮಿಸೋ ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ್ಮೀ ಬಾಂಬ್ ನಾಲ್ಕು, ಉಲ್ಟಾ ಚೋರ್ ಕೋತ್ವಾಲ್ ಕೋ ಠಾಂಟೆ. ಒಬ್ಬರು ಅದನ್ನು ಖಂಡನೆ ಮಾಡಿದ್ರ, ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ, ಉಲ್ಟಾ ಚೋರ್ ಕೊತ್ವಾಲ್ ಕೋ ಡಾಟೆ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಲಿಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರ. ಏನಾಗಿದೆ ಅವ್ರಿಗೆ ಗಾಯ, ಎಷ್ಟಾಗಿದೆ ಗಾಯ, ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ, ಪಟ್ಟಿ ಸುತ್ಕೊಳ್ತಾರ. ಲಕ್ಷ್ಮೀ ಬಾಂಬ್ ಐದು, 100 ಸಿಟಿ ರವಿಯನ್ನ ಎದುರಿಸ್ತೇನೆ. ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಲಕ್ಷ್ಮೀ ಬಾಂಬ್ ಆರು, ಎನ್ಕೌಂಟರ್ ಅರ್ಥ ಗೊತ್ತಿದ್ಯಾ? ನಾಚಿಕೆ ಆಗೋದಿಲ್ಲ. ಎನ್ಕೌಂಟ್ರ್ ಅಂತ ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟ್ರ್ ಅರ್ಥ ಏನು? ರಾಜಕಾರಣ ಮಾಡೋಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರ್ರಿ ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅದು ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯಿತು? ಲಕ್ಷ್ಮೀ ಬಾಂಬ್ ಏಳು, ಪ್ರಧಾನಿಗೆ ದೂರು ನೀಡುವೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಲಕ್ಷ್ಮೀ ಬಾಂಬ್ ಎಂಟು, ಬಿಜೆಪಿಯ ಎಲ್ಲರೂ ಧೃತರಾಷ್ಟ್ರರೇ. ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರೇ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರು ಕೇಳಿದ್ದಾರೆ, ನನಗನ್ನಂಥ ಮಾತನ್ನು ಪ್ರತಿಯೊಬ್ಬರು ಕೇಳಿದ್ದಾರೆ. ಲಕ್ಷ್ಮೀ ಬಾಂಬ್ ಒಂಬತ್ತು, ರವಿ ಹೇಳಿಕೆಯಿಂದ ಗರ ಬಡ್ದಂತಾಯ್ತು. ಎದ್ದು ಅಲ್ಲಿನೇ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯಿತು ಅಂತ ನಾನು ಗರ ಬಡ್ದಾಗ ಕೂತ್ಕೊಂಡೆ ಅಷ್ಟೇ.
2 ದಿನ ಬೇಕಾಯಿತು ನನಗೂ ಕೂಡ ಏನು ಎಂಥ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರುವಂಥ ಮಹಿಳೆ ಅಲ್ಲ. ಲಕ್ಷ್ಮಿ ಬಾಂಬ್ 10 ಬೆಳಗಾವಿ ಚಿಕ್ಕಮಗಳೂರಲ್ಲ. ಮೋಸ್ಟ್ ವೆಲ್ಕಮ್. ಬೆಳಗಾವಿ ಚೆನ್ನಮ್ಮನ ನಾಡು, ಬೆಳಗಾವಿ ಚೆನ್ನಮ್ಮನ ನಾಡು. ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಗಳೂರಲ್ಲ. ನಿಮ್ಮ ಇದನ್ನು ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲಿಗೆನ ಸ್ವಚ್ಛ ಇಟ್ಕೊಂಡು ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ಮೈಲಾರಿ ಪಟಾಲ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಪ್ರಯೋಗ ಆಯಿತು ಅನ್ನೋ ಸುದ್ದಿ ಯಾವಾಗಿನಿಂದ ಹೊರಗೆ ಬಿದ್ದಿದೆಯೋ ಆ ಕ್ಷಣದಿಂದಲೂ ಕೂಡ ಸಿಟಿ ರವಿ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಕೆಂಡ ಕಾಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಕೂಡ ಅದೇ ರೋಷಾವೇಶದ ಹೇಳಿಕೆಗಳು. ಪ್ರತಿ ಮಾತಿನಲ್ಲೂ ಕೂಡ ಸಿಟಿ ರವಿ ಅವರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಷರಶಃ ಬೆಂಕಿ ಕಾರಿದ್ದಾರೆ. ಇನ್ನು ಸಿಟಿ ರವಿ ಅವರ ಪರವಾಗಿ ಮೆರವಣಿಗೆ ಮಾಡಿದ ಬಿಜೆಪಿ ನಾಯಕರ ಹೆಸರೇಳಿ ಕೂಡ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೇರವಾಗಿ ಸವಾಲ್ ಹಾಕಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಮ 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 ಅಂತ ಹೇಳುವಂಥ ಬಿಜೆಪಿ ನಾಚಿಕೆ ಆಗುತ್ತೆ. ಮಂಗಳೂರಲ್ಲ, ಬೆಳಗಾವಿ ಚೆನ್ನಮ್ಮನ ನಾಡು. ಮೋಸ್ಟ್ ವೆಲ್ಕಮ್. ಬಾಂಬ್ ಲಕ್ಷ್ಮಿ ಬಾಂಬ್. ಅದೇ ಕಿಚ್ಚು, ಅದೇ ರೋಷಾವೇಶ. ಪರಿಷತ್ನಲ್ಲಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ಆರೋಪಕ್ಕೆ ನೊಂದು ಬೆಂದಿದ್ದ ಇದೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಸಿಟಿ ರವಿ ಹೊತ್ತು ಮೆರೆಸಿದವರಿಗಂತೂ ಲಕ್ಷ್ಮಿ ಬಾಂಬ್ ಎಸೆದಿದ್ದು ಮಾತಿನೇಟಲ್ಲೇ ಬಿಜೆಪಿ ನಾಯಕರ ಚಳಿ ಬಿಡಿಸಿದ್ದಾರೆ. ಲಕ್ಷ್ಮಿ ಬಾಂಬ್ 1. ಬಾಯಿ ಬಿಟ್ರೆ ರಾಮ ಅನ್ನೋರಿಗೆ ನಾಚಿಕೆ ಆಗ್ಬೇಕು. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ಲಕ್ಷ್ಮಿ ಬಾಂಬ್ 2. ತಾಯಿ ಮಗ ಆಗಿದ್ರೆ ಪಾಪ ಪ್ರಜ್ಞೆ ಅರಿವಾಗಬೇಕಿತ್ತು. ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಅವರಿಗೆ ಆತ್ಮಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ದರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಲಕ್ಷ್ಮಿ ಬಾಂಬ್ 3. ಸಿಟಿ ರವಿಯನ್ನ ಕ್ಷಮಿಸೋ ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನು ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ್ಮಿ ಬಾಂಬ್ 4. ಉಲ್ಟಾ ಚೋರ್ ಕೋತ್ವಾಲ್ ಕೋ ಠಾಂಟೆ. ಒಬ್ಬರು ಅದನ್ನು ಖಂಡನೆ ಮಾಡಿದ್ರ, ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ? ಉಲ್ಟಾ ಚೋರ್ ಕೊತ್ವಾಲ್ ಕೋ ಡಾಟೆ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಲಿಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರ? ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರ? ಲಕ್ಷ್ಮಿ ಬಾಂಬ್ 5. 100 ಸಿಟಿ ರವಿಯನ್ನ ಎದುರಿಸ್ತೇನೆ. ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಲಕ್ಷ್ಮಿ ಬಾಂಬ್ 6. ಎನ್ಕೌಂಟರ್ ಅರ್ಥ ಗೊತ್ತಿದ್ಯಾ? ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟ್ರ್ ಅರ್ಥ ಏನು? ರಾಜಕಾರಣ ಮಾಡೋಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರ್ರಿ ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅದು ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯಿತು?
ಲಕ್ಷ್ಮಿ ಬಾಂಬ್ 7 ಪ್ರಧಾನಿಗೆ ದೂರು ನೀಡುವೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಲಕ್ಷ್ಮಿ ಬಾಂಬ್ 8 ಬಿಜೆಪಿಯ ಎಲ್ಲರೂ ಧೃತರಾಷ್ಟ್ರರೇ. ಇಡೀ BJP-ನಲ್ಲಿರೋರು ಎಲ್ಲರೂ ಇಂಥವ್ರೇ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರು ಕೇಳಿದ್ದಾರೆ, ನನಗಂದಂಥ ಮಾತನ್ನು ಪ್ರತಿಯೊಬ್ಬರು ಕೇಳಿದ್ದಾರೆ. ಲಕ್ಷ್ಮಿ ಬಾಂಬ್ 9 ರವಿ ಹೇಳಿಕೆಯಿಂದ ಗರ ಬಡ್ದಂತಾಯ್ತು. ಎದ್ದು ಅಲ್ಲಿನೇ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯಿತು ಅಂತ ನಾನು ಗರ ಬಡ್ದ ಕೂತ್ಕೊಂಡೆ ಅಷ್ಟೇ. 2 ದಿನ ಬೇಕಾಯಿತು ನನಗೂ ಕೂಡ, ಏನು ಎಂಥ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರುವಂಥ ಮಹಿಳೆ ಅಲ್ಲ. ಲಕ್ಷ್ಮಿ ಬಾಂಬ್ 10 ಬೆಳಗಾವಿ ಚಿಕ್ಕಮಗಳೂರಲ್ಲ. ಮೋಸ್ಟ್ ವೆಲ್ಕಮ್. ಮೋಸ್ಟ್ ವೆಲ್ಕಮ್. ಬೆಳಗಾವಿ ಚೆನ್ನಮ್ಮನ ನಾಡು, ಬೆಳಗಾವಿ ಚೆನ್ನಮ್ಮನ ನಾಡು. ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಗಳೂರು ಅಲ್ಲ. ನಿಮ್ಮ ಇದನ್ನು ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲಿಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ಮೈಲಾರಿ ಪಟಾಲ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.